ಇನ್ನು ಕಾರಾಗೃಹದಲ್ಲಿ ದರ್ಶನ್ ಅಕ್ಷರಶಃ ನರಕ ಅನುಭವಿಸ್ತಾ ಇದ್ದಾರೆ. ಡಿ ಪಟಾಲಂ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 4 ಗೋಡೆ ಬಿಟ್ಟು ಬೇರೆಲ್ಲೂ ಹೋಗೋದಕ್ಕೆ ದರ್ಶನ್ಗೆ ಅವಕಾಶನೇ ಇಲ್ಲ. ಈ ಬಗ್ಗೆ ನಟಿ ರಮ್ಯಾ ಕೂಡ ಪ್ರತಿಕ್ರಿಯಿಸಿದ್ದು, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ, ಆದರೆ ದರ್ಶನ್ ಬೆಳೆದು ಬಂದ ಹಾದಿ, ಆ ನಂತರದಲ್ಲಿ ಅವ್ರು ಮಾಡ್ಕೊಂಡಂತ ಎಡವಟ್ಟುಗಳು, ಈ ವಿಚಾರವಾಗಿಯೂ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ದರ್ಶನ್ ಸದ್ಯಕ್ಕೆ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಹಿಳಾ ಜೈಲ್ ಏನಿದೆ, ಕಾರಾಗೃಹ, ಅಲ್ಲಿ ಇರುವಂಥದ್ದು. ಆ ಜೈಲ್ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೇ ಸೆಲ್ನಲ್ಲಿ ದಾಸನ ವಾಸ, ಪರಪ್ಪನ ಅಗ್ರಹಾರವೇ ದರ್ಶನ್ನ ವಿಳಾಸ. ಡಿ ಗ್ಯಾಂಗ್ ಮೇಲೆ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೊಂಚವೋ ಮಿಸುಕಾಡದಂತೆ, ಜೈಲಿನ ನಿಯಮ ಮೀರದಂತೆ ಸರ್ಪಗಾವಲು ಹಾಕಿದ್ದಾರೆ. ಪವಿತ್ರ ಗೌಡ ಹೊರತುಪಡಿಸಿದ್ರೆ ಉಳಿದೆಲ್ಲ ಆರೋಪಿಗಳು ಇರುವಂತಹ ಜಾಗವನ್ನು ನಿಮಗೆ ತೋರಿಸ್ತೀನಿ. ಆ ಜೈಲು ಹೇಗಿದೆ ಅನ್ನುವಂಥದ್ದನ್ನು, ಅಲ್ಲಿ ಯಾವ ರೀತಿಯಾಗಿ ಪೊಲೀಸರು ಸೆಕ್ಯೂರಿಟಿ ಹಾಕ್ಕೊಂಡಿದ್ದಾರೆ. ಇದು ಅಲ್ಲಿ ಎಂಡಲ್ಲಿ ಕಾಣ್ತಿದೆಯಲ್ಲ ಕಾರ್ನರಲ್ಲಿ, ಅಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಕೂಡ ಇರುವಂಥದ್ದು. ಅಂದರೆ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಎಲ್ಲರೂ ಕೂಡ ಇರುವಂಥದ್ದು, ಅದು ಗಮನಿಸ್ಬೋದು. ದರ್ಶನ್ ಉಳ್ಕೊಂಡಿರುವಂತಹ ಇಡೀ ಜೈಲೇನಿದೆ ಅಲ್ಲೆಲ್ಲವೂ ಕೂಡ ಪೊಲೀಸರು ಓಡಾಡ್ತಿರುವಂಥದ್ದು, ಜೈಲಿನ ವಾರ್ಡ್ಗಳು ಓಡಾಡ್ತಿರುವಂಥದ್ದು. ಎಡಭಾಗದಲ್ಲಿ ಕಾಣ್ತಿದೆಯಲ್ಲ ಕೊನೆಯ ಕೊಠಡಿ, ಆ ಕೊಠಡಿಯಲ್ಲೇ ದರ್ಶನ್ ಉಳಿದುಕೊಂಡಿರುವಂಥದ್ದು. ಕಂಬಿ ಹಿಂದೆ ಕಾಟೇರ, ಜೈಲಲ್ಲಿ ಅಕ್ಷರಶಃ ನರಕ ದರ್ಶನ. ಐಷಾರಾಮಿ ಬದುಕು ನಡೆಸ್ತಾ ಇದ್ದ ದರ್ಶನ್ಗೆ ಮನೆ ಊಟವಿಲ್ಲ, ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲ. ಜೈಲಿನ ನಿಯಮದಂತೆ ಏನಿದೆಯೋ ಅದನ್ನೇ ಸೇವಿಸಬೇಕಿದೆ. ಇವತ್ತು ಪಲಾವ್ ಸೇವಿಸಿರೋ ದರ್ಶನ್ ಬಿಸಿ ನೀರು ಕುಡಿದು ಪೇಪರ್ ಓದಿದ್ದಾನೆ. ದರ್ಶನ್ ಸುತ್ತ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರೋದ್ರಿಂದ ಜೈಲಾಧಿಕಾರಿಗಳು ನಿಯಮ ಉಲ್ಲಂಘನೆಯಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಬಾಡಿ ಓರ್ನ ಕ್ಯಾಮರಾ ಇಟ್ಕೊಂಡು ಕಾವಲು ಕಾಯ್ತಿದ್ದಾರೆ. ಓರ್ವ ಸಹಾಯಕ ಅಧೀಕ್ಷಕ, 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ, ಸೆಲ್ ಬಳಿ 2 ಹೆಡ್ ವಾರ್ಡರ್, 2 ವಾರ್ಡರ್ಗಳಿದ್ದಾರೆ. ದರ್ಶನ್ ಜೀವನ ಹಾಳು ಮಾಡಿಕೊಂಡ್ರು ಎಂದ ರಮ್ಯಾ. ದರ್ಶನ್ ಜೈಲು ಸೇರಿದ್ದ ಬಗ್ಗೆ ಮಾತನಾಡಿರೋ ನಟಿ ರಮ್ಯಾ, ಚೆನ್ನಾಗಿದ್ದ ದರ್ಶನ್ ಜೀವನ ಹಾಳು ಮಾಡಿಕೊಂಡ್ರು ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂತಸ ವ್ಯಕ್ತಪಡಿಸಿರೋ ರಮ್ಯಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಎಂದಿದ್ದಾರೆ. ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರ ಆಯಿತು ಅಷ್ಟೇ. ಖಂಡಿತವಾಗ್ಲೂ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ, ಎಸ್ಪೆಷಲಿ ಅವರ ಹೆಂಡತಿ, ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ. ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಲೇ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಆ್ಯಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಆ್ಯಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯಿತು ಅಂತ. ದರ್ಶನ್ ಜೈಲಿಗೆ ಹೋಗಿರೋದ್ರಿಂದ ಚಿತ್ರರಂಗಕ್ಕೆ ನಷ್ಟ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ರಮ್ಯಾ, ಚಿತ್ರ ಹಿಟ್ ಆಗಲು ದೊಡ್ಡವರೇ ಬೇಕಾಗಿಲ್ಲ ಎಂದಿದ್ದಾರೆ. ನಟ ವಸಿಷ್ಠ ಸಿಂಹ ಕೂಡ ಇದೇ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಯಾಕೆ ಇವಾಗ ಸೂ ಫ್ರಮ್ ಸೋ ಆಯ್ತಲ್ಲ, ಇವಾಗ ವಿ ಡೋಂಟ್ ಸೂ ಫ್ರಮ್ ಸೋ ಇಂದ ಏನು ಕಲ್ತಿದ್ದೀವಿ ನಾವು, ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನು ಬೇಕಾಗಲ್ಲ, ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ, ಅರಸಬೇಕಿದೆ. ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ಅವ್ರ ನ್ಯಾಯ ದಕ್ಕಲೇಬೇಕು. ಡೆವಿಲ್ ಚಿತ್ರ ಸಕ್ಸಸ್ಗಾಗಿ ಫ್ಯಾನ್ಸ್ ಜೊತೆ ನಿಂತ ವಿಜಯಲಕ್ಷ್ಮಿ. ಚಿತ್ರರಂಗ ಲಾಭ ನಷ್ಟದ ಬಗ್ಗೆ ಮಾತಾಡ್ತಿದೆ. ಹೀಗಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡೆವಿಲ್ ಚಿತ್ರದ ಪ್ರಮೋಷನ್ಗೆ ಮುಂದಾಗಿದ್ದಾರೆ. ಫ್ಯಾನ್ಸ್ ಜೊತೆ ನಾನು ಇರ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ, ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣ ಹ್ಯಾಂಡಲ್ ಮಾಡ್ತೀನಿ. ಅವರ ಸಿನಿಮಾ ಅಪ್ಡೇಟ್, ಪ್ರಚಾರಗಳನ್ನ ಹಂಚಿಕೊಳ್ತೇನೆ. ಅವರು ಶೀಘ್ರದಲ್ಲೇ ಪ್ರೀತಿ ಶಕ್ತಿಯೊಂದಿಗೆ ಹಿಂತಿರುಗ್ತಾರೆ. ನೀವು ತೋರಿಸ್ತಾ ಇರೋ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆಗೆ ಶಕ್ತಿ ದರ್ಶನ್ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿ ನೀಡುತ್ತೆ. ಆ ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸಿಕೊಳ್ಳೋಣ.
ವಿಜಯಲಕ್ಷ್ಮಿಯವರ ಈ ನಿರ್ಧಾರವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ಗಳನ್ನ ವಿಜಯಲಕ್ಷ್ಮಿ ಅವರು ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗಲಿ ಎಂದಿದ್ದಾರೆ. ಬೆಂಗಳೂರಿನಿಂದ ಮಾಲ್ತೇಶ್ ಜಗ್ಗಿನ್, ರಾಜಪ್ಪ ಜೊತೆ ರಾಮು, TV9 ಆನೇಕಲ್.